ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆ ಆದಾಗಿಂದ ಭಾರಿ ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಈ ಬಾರಿ ಎನ್ಡಿಎ ಸರ್ಕಾರ ಪೂರ್ಣ ಅವಧಿಯನ್ನ ಸಂಪೂರ್ಣಗೊಳಿಸಲ್ಲ ಅಂತ. ಆದ್ರೆ ಈಗ ಬಿಜೆಪಿ ಪಾಳ್ಯದಲ್ಲೇ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗಿದೆ. ನರೇಂದ್ರ ಮೋದಿಯವರಾದ ಮೇಲೆ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಜೀನಾಮೆ ಕೊಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ? ನರೇಂದ್ರ ಮೋದಿ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಯಾರು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ನರೇಂದ್ರ ಮೋದಿ ಉತ್ತರಾಧಿಕಾರಿ ಆಗೋದು ಯಾರು? 75 ವರ್ಷ ತುಂಬುವ ಸನಿಹದಲ್ಲಿದ್ದಾರೆ ನರೇಂದ್ರ ಮೋದಿ. ಬಿಜೆಪಿ ಪಾಳ್ಯದಲ್ಲಿ ಜೋರಾಯ್ತು ನೋಡಿ ಇಂಥದ್ದೊಂದು ಪ್ರಶ್ನೆ. ಖಾಸಗಿ ಸಂಸ್ಥೆ ನಡೆಸಿದ ಸರ್ವೆ ಪ್ರಕಾರ ಜನರ ಆಯ್ಕೆ ಯಾರು? ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯ್ತು ಈಗ ಸಮೀಕ್ಷೆಯ ಫಲಿತಾಂಶ. ಸರ್ವೆ ನೋಡಿ ಬೆಚ್ಚಿ ಬಿದ್ದಿದ್ಯಾಕೆ ಫೈರ್ ಬ್ರ್ಯಾಂಡ್ ಯೋಗಿ. ಉತ್ತರ ಪ್ರದೇಶದ ಸಿಎಂ ಯೋಗಿಯನ್ನ ಮೀರಿಸಿಬಿಟ್ಟಿದ್ದಾರಾ ಅಮಿತ್ ಶಾ? ನರೇಂದ್ರ ಮೋದಿ ಉತ್ತರಾಧಿಕಾರಿಯಾಗಿ ಅಮಿತ್ ಶಾ ಇರ್ತಾರಂತೆ. ಖಾಸಗಿ ಸಂಸ್ಥೆ ನಡೆಸಿರೋ ಸಮೀಕ್ಷೆ ಪ್ರಕಾರ ಅಮಿತ್ ಶಾಗೆ ಜನ ಜೈ ಎಂದು ಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಪರ 31% ಜನ ಒಲವನ್ನ ತೋರಿಸಿದ್ದಾರೆ. ಇನ್ನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪರ 19% ಜನ ಒಲವನ್ನ ತೋರಿಸಿದ್ದಾರೆ. 2023ರಲ್ಲಿ 25%ರಷ್ಟಿದ್ದಂತಹ ಆದಿತ್ಯನಾಥ್ ಜನಪ್ರಿಯತೆ. ಇನ್ನು ನಿತಿನ್ ಗಡ್ಕರಿ ಪರ 13% ಜನ ಒಲವನ್ನ ತೋರಿಸಿದ್ದಾರೆ. ಈ ಮೂಲಕ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗೆ ಬಿಗ್ ಶಾಕ್ ಎದುರಾಗಿದೆ. ಪ್ರಧಾನಿಯಾಗುವ ಕನಸನ್ನ ಕಂಡಿದ್ದ ಯೋಗಿಗೆ ಈಗ ಆಘಾತ ಆಗಿದೆ. ದಿನೇ ದಿನೇ ಜನರ ನಂಬಿಕೆಯನ್ನ ಕಳೆದುಕೊಳ್ಳುತ್ತಿದ್ದಾರೆ ಯೋಗಿ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆ ಆದಾಗಿಂದ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದ್ದಂತಹ ಪ್ರಶ್ನೆನೇ ಈ ಎನ್ಡಿಎ ಸರ್ಕಾರ ಪೂರ್ಣ ಅವಧಿಯನ್ನ ಸಂಪೂರ್ಣಗೊಳಿಸಲ್ಲ ಅಂತ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಪಾಳ್ಯದಲ್ಲೇ ಜೋರಾಯ್ತು ನೋಡಿ ಇಂಥದ್ದೊಂದು ಪ್ರಶ್ನೆ. ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಕೊಟ್ರೆ ನೆಕ್ಸ್ಟ್ ಯಾರು? ಬಿಜೆಪಿಯ ಗದ್ದುಗೆಯನ್ನ ಯಾರು ಏರ್ತಾರೆ? ಉತ್ತರಾಧಿಕಾರಿ ಯಾರು ಆಗ್ತಾರೆ ಎನ್ನುವಂತ ಪ್ರಶ್ನೆ ಈಗ ಬಿಜೆಪಿ ಪಾಳ್ಯದಲ್ಲೇ ಬಿಸಿ ಬಿಸಿಯಾಗಿ ಓಡಾಡ್ತಾ ಇದೆ. ಹೀಗಾಗಿ ಖಾಸಗಿ ಸಂಸ್ಥೆ ಒಂದು ಸರ್ವೆಯನ್ನ ನಡೆಸಿದೆ. ಮುಂದಿನ ಉತ್ತರಾಧಿಕಾರಿ ಯಾರಾಗಬಹುದು ಇವೆಲ್ಲ ಕುರಿತಂತೆ ರಾಷ್ಟ್ರ ಮಟ್ಟದಲ್ಲಿ ಖಾಸಗಿ ಸಂಸ್ಥೆ ಒಂದು ಸರ್ವೆಯನ್ನ ಮಾಡಿದೆ. ರಾಷ್ಟ್ರ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣವಾಗಬಿಟ್ಟಿದೆ ಆ ಸಮೀಕ್ಷೆಯ ಫಲಿತಾಂಶ. ಏನೋ ಸರ್ವೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಸಿಎಂ ಯೋಗಿಯನ್ನ ಈಗ ಮೀರಿಸಿಬಿಟ್ಟಿದ್ದಾರೆ ಅಮಿತ್ ಶಾ. ನರೇಂದ್ರ ಮೋದಿ ಆದ್ಮೇಲೆ ಉತ್ತರಾಧಿಕಾರಿ ಅಮಿತ್ ಶಾ ಆಗ್ತಾರಂತೆ. ಇದಕ್ಕೆ ಜನ ಜೈ ಎಂದು ಬಿಟ್ಟಿದ್ದಾರಂತೆ. ಇದೇ ವಿಚಾರ ಈಗ ಖಾಸಗಿ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಉಲ್ಲೇಖ ಆಗಿದೆ. ಸಮೀಕ್ಷೆಯ ಫಲಿತಾಂಶ ಏನಿದೆಯಲ್ಲ ಇದು ಈಗ ಅಮಿತ್ ಶಾ ಅವರಿಗೆ ಜನ ಜೈ ಜೈ ಅಂತ ಹೇಳ್ತಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಏನೋ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪರ 19% ಅಷ್ಟೇ ಜನ ಒಲವನ್ನ ತೋರಿಸಿದ್ದಾರೆ. ಇನ್ನು ಹಳೆಯ ಸರ್ವೆಗಳನ್ನ ನೋಡ್ತಾ ಇದ್ರೆ 2023ರಲ್ಲಿ 25% ಆದಿತ್ಯನಾಥ್ ಜನಪ್ರಿಯತೆಯನ್ನ ಹೊಂದಿದ್ರು. ಆದ್ರೆ ಈ ಬಾರಿಯ ಸರ್ವೆ ಪ್ರಕಾರ ಎಲ್ಲವೂ ಕೂಡ ಇಳಿಮುಖ ಆಗಿದೆ, 19% ಅಷ್ಟೇ. ಹೀಗಾಗಿ ಈಗ ಯೋಗಿ ಆದಿತ್ಯನಾಥ್ಗೆ
ಮುಂದೆ ಪ್ರಧಾನಿ ಆಗ್ಬೇಕೆನ್ನುವಂತ ಕನಸನ್ನ ಕಂಡಿದ್ರು. ಏನೋ ಭಾರಿ ಸದ್ದು ಮಾಡಿರುವಂತದ್ದು ಬುಲ್ಡೋಸರ್ ಬಾಬಾ ಅಂತಾನೆ. ಆದ್ರೆ ಈಗ ಅವರ ಕನಸು ನುಚ್ಚು ನೂರಾದಂತೆ ಕಾಣಿಸ್ತಾ ಇದೆ. ದೊಡ್ಡ ಮಟ್ಟದ ಆಘಾತ ಎದುರಾಗಿದೆ. ಹೀಗಾಗಿ ದಿನೇ ದಿನೇ ಜನರ ನಂಬಿಕೆಯನ್ನ ಕಳೆದುಕೊಳ್ತಿದ್ದಾರೆ ಯೋಗಿ ಆದಿತ್ಯನಾಥ್. ಇವೆಲ್ಲದರ ನಡುವೆ ನಿತಿನ್ ಗಡ್ಕರಿ ಪರ 13ರಷ್ಟು ಜನ ಒಲವನ್ನ ತೋರಿಸಿದ್ದಾರೆ. ಖಾಸಗಿ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯ ಫಲಿತಾಂಶ ಈಗ ದೊಡ್ಡ ಶಾಕ್ ಅನ್ನ ತಂದುಕೊಟ್ಟಿದೆ. ನರೇಂದ್ರ ಮೋದಿ ಅವರು 75ನ ಹತ್ರ ಸನಿಹ ಬರ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಮುಂದೆ ರಾಜಕೀಯವಾಗಿ ಬಿಜೆಪಿಯ ಗದ್ದುಗೆಯನ್ನ ಯಾರು ಏರ್ತಾರೆ? ನರೇಂದ್ರ ಮೋದಿ ಅವರಾದ್ಮೇಲೆ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂತ ಪ್ರಶ್ನೆ, ಇಂಥದ್ದೊಂದು ಪ್ರಶ್ನೆ ಬಿಜೆಪಿ ಪಾಳ್ಯದಲ್ಲೇ ಬಿಸಿ ಬಿಸಿಯಾಗಿ ಓಡಾಡ್ತಾ ಇತ್ತು. ಏನೋ ಖಾಸಗಿ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯ ರಿಸಲ್ಟ್ ದೊಡ್ಡ ಆಘಾತವನ್ನ ಕೊಟ್ಟಿದೆ. ಎಸ್ಪೆಷಲಿ ಬಹಳ ಪ್ರಮುಖವಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಈಗ ಆಘಾತ ಆಗಿದೆ. ಜೊತೆಯಲ್ಲಿ ಜನರ ಒಲವಿರೋದು ಈಗ ಅಮಿತ್ ಶಾ ಪರವಾಗಿದೆ.